ಗುಡ್ ಮಾರ್ನಿಂಗ್ ತುಳಸಿ ಅವರೇ. ಶುಭೋದಯ. ನಿನ್ನೆ ನಾನು ಬರೋಷ್ಟೊತ್ತಿಗೆ ನೀವು ಮಲಗಿಬಿಟ್ಟಿದ್ರಿ, ಊಟನೂ ಮಾಡಲಿಲ್ಲ. ಇನ್ಮೇಲೆ ನೀವು ಕೆಳಗಡೆ ಮಲಗೋದು ಬೇಡ, ನೀವು ಮೇಲೆ ಮಲ್ಕೊಳ್ಳಿ, ನಾನೇ ಕೆಳಗಡೆ ಮಲಗ್ತೀನಿ. ನನಗೆ ಬೆಳಿಗ್ಗೆ ಎದ್ದು ಧ್ಯಾನ ಯೋಗ ಮಾಡೋ ಅಭ್ಯಾಸ. ನೀವು ಆರಾಮಾಗಿ ಸ್ನಾನ ಮಾಡ್ಕೊಂಡು ರೆಡಿಯಾಗಿ, ನಾನು ಆಚೆ ಇರ್ತೀನಿ. ಅರೆ, ಇದೇನಿದು ಹೀಗಿದೆಯಲ್ಲ? ಬಕೆಟು ಚೊಂಬು ಏನೂ ಇಲ್ಲ. ಇದರಲ್ಲಿ ಬಿಸಿನೀರು ಎಲ್ಲಿ ಬರುತ್ತೆ? ಮಾಧವ್ ಅವ್ರನ್ನೇ ಕರೆದು ಕೇಳಲ್ಲ. ಇಲ್ಲ, ಬೇಡ, ನಾನೇ ಪ್ರಯತ್ನ ಪಡ್ತೀನಿ. ತುಳಸಿ ಅವರೇ, ಯಾಕೆ ಕಿರ್ಚಿದ್ರಿ? ಅಯ್ಯೋ, ಫುಲ್ಲು ಒದ್ದೆ ಆಗ್ಬಿಟ್ಟಿದ್ದೀರಲ್ಲ. ಅಯ್ಯೋ, ನಾನು ನಿಮ್ಗೆ ಮೊದಲೇ ತೋರಿಸ್ಕೊಡ್ಬೇಕಾಗಿತ್ತು. ಇಲ್ಲಿ ನೋಡಿ, ಇದು ಲೆಫ್ಟಿಗೆ ಎಳೆದ್ರೆ ಬಿಸಿನೀರು ಬರುತ್ತೆ, ಈ ಕಡೆ ಬಲಕ್ಕೆ ತಿರುಗಿಸಿದ್ರೆ ಇದು ತಣ್ಣೀರು ಬರುತ್ತೆ. ಈ ಬಟನ್ನು ಜಾರುತ್ತೆ.
ತುಳಸಿ ಬರ್ತೀನಿ. ಇವತ್ತು ತುಂಬ ದೂರ ಹೋಗಲ್ಲ, ಬೇಗ ಬಂದ್ಬಿಡ್ತೀನಿ. ಆಯ್ತು ತಾತ, ಅಷ್ಟರೊಳಗೆ ತಿಂಡಿ ರೆಡಿಯಾಗಿರುತ್ತೆ. ತಾತ, ನೀವು ನನ್ನ ತುಳಸಿ ಅಂತಲೇ ಕರಿಬೋದು, ಪರವಾಗಿಲ್ಲ. ಜೂನಿಯರ್ ತುಳಸಿ. ಅಮ್ಮವ್ರೆ, ನೀವ್ಯಾಕೆ ಇದನ್ನೆಲ್ಲ ಮಾಡ್ತಿದ್ದೀರಾ? ಯಾಕೆ ಹಾಗೆ ಕೇಳ್ತಾ ಇದೆಯಾ? ಅದು ಹಾಗಲ್ಲ ದೊಡ್ಡಮ್ಮವ್ರೆ, ನೀವು ಈ ಮನೆಯವ್ರ ಕೆಲಸ ಮಾಡೋದು ಶಾರ್ವರಿ ಅಮ್ಮವ್ರಿಗೆ ಇಷ್ಟ ಆಗಲ್ಲ. ಅಕಸ್ಮಾತ್ ಅವ್ರು ಏನಾದರೂ ನೋಡಿದ್ರೆ ನಮ್ಮನ್ನ ಕೆಲಸದಿಂದ ತೆಗೆದುಬಿಡ್ತಾರೆ. ಈ ದಿನ ನಾನು ಮಾಡೋ ಕೆಲಸ, ಅವ್ರು ಬಂದರೆ ನಾನು ಮಾತಾಡ್ತೀನಿ, ನೀನು ಚಿಂತೆ ಮಾಡಬೇಡ. ಸರಿ ಅಮ್ಮವ್ರೆ, ಆಯ್ತು. ಓ ಸಾರಿ. ಈ ತುಳಸಿ ಕಟ್ಟೆಗೆ ಪೂಜೆಯಾಗಿ ಎಷ್ಟು ವರ್ಷ ಆಗಿತ್ತು. ತಾತ, ಕಾಫಿ. ಕಾಫಿ. ಅಯ್ಯೋ, ಏನಾಯ್ತು ತಾತ? ಹೋಗ್ಲಾಡಿ, ಇದೇನು ಕಾಫಿನ ಹಾಗಲ್ಕಾಯಿ ಕಷಾಯನ? ತಾತ, ನಿಮ್ಮ ಶುಗರ್ ಲೆವೆಲ್ಲು. ನನ್ನ ಶುಗರ್ ಲೆವೆಲ್ಲು ಯಾವತ್ತೂ ಹೆಚ್ಚು ಕಮ್ಮಿ ಆಗೋಲ್ಲ, ನನಗೆ ಗೊತ್ತಿದೆ. ಹೋಗ್ಲಿ ಕೊಡಿ, ಶುಗರ್ ಹಾಕೊಂಡು ಬರ್ತೀನಿ. ನೀನು ತುಳಸಿ ಥರ ಇದನ್ನು ಒಳಗೆ ತಗೊಂಡು ಹೋಗಿ ಶುಗರ್ಲೆಸ್ ಕ್ಯೂಬ್ ಹಾಕ್ಕೊಂಡು ತರಬೇಡ. ಅದನ್ನು ಕುಡಿಯೋದಕ್ಕಿಂತ ಇದು ಕುಡಿಯೋದು ಎಷ್ಟೋ ವಾಸಿ. ತಾತ, ನೀವು ತುಂಬ ಬದಲಾಗಿದ್ದೀರ. ನೋಡ, ಹೊಗಳಿ ಹೊನ್ನ ಶೂಲಕ್ಕೆ ಏರಿಸಿದ್ದು ಸಾಕು. ಒಳಗೆ ಹೋಗಿ ನನಗೆ ಬಿಸಿನೀರು ರೆಡಿ ಮಾಡು ಸ್ನಾನಕ್ಕೆ. ಸರಿ. ತಾತ, ಸ್ನಾನಕ್ಕೆ ಬಿಸಿನೀರು ರೆಡಿ. ಹಾಂ. ತುಳಸಿ, ಓ ದೇವ್ರೆ, ಅಭ್ಯಾಸವಲ್ಲ ಪಾಪ. ಸೋಗ್ಲಾಡಿ ಎಲ್ಲ ಸರಿಯಾಗೇ ಜೋಡಿಸಿಟ್ಟಿದ್ದಾಳೆ. ನಾನು ಪದೇ ತುಳಸಿ ಅಂತ ಕೂಗ್ತಿದ್ರೆ ತನ್ನ ಕೆಲಸ ಎಲ್ಲಿ ಸರಿ ಇಲ್ವೋ ಅಂತ ಬೇಜಾರು ಮಾಡ್ಕೋತಾಳೆ ಸೋಗ್ಲಾಡಿ. ತಾತ ಕರೆದ್ರ? ಯಾಕೆ ತಾತ ಸರಿಗೆ ಜೋಡಿಸಿಟ್ಟಿಲ್ವಾ ನಾನು? ಹಾಗೇನಿಲ್ಲ ಸೋಗ್ಲಾಡಿ, ಎಲ್ಲ ಕರೆಕ್ಟಾಗೇ ಜೋಡಿಸಿಟ್ಟಿದ್ದೀಯ. ನನಗೆ ತುಳಸಿ ಅಂತ ಪದೇ ಕೂಗಿ ಅಭ್ಯಾಸ ನೋಡು, ಅದಕ್ಕೆ ಕರೆದ್ಬಿಟ್ಟೆ. ನಾವು ಗಂಟೆ ಎಲ್ಲಿ ಅಂತ ಹುಡುಕ್ತಿದ್ದೆ, ಆಮೇಲೆ ಇಲ್ಲೇ ಇದೆ ಅಂತ ಕಾಣಿಸ್ತು. ಪಾಪ ನಿನಗೂ ಅಡುಗೆ ಮನೇಲಿ ಏನು ಕೆಲಸ ಇರುತ್ತೋ ಏನೋ, ಹೋಗಿ ನೋಡ್ಕೊ.
ಪರವಾಗಿಲ್ಲ ತಾತ. ನೀವು ಅಮ್ಮನ್ನ ಎಷ್ಟು ಸರಿ ಕರಿತಿದ್ರೋ ನನ್ನೂ ಅಷ್ಟು ಸರಿನೇ ಕರೀರಿ, ನಂಗೇನು ಬೇಜಾರಿಲ್ಲ. ಹೀಗಾದರೂ ನೀವು ಅಮ್ಮನ್ನ ಮಿಸ್ ಮಾಡ್ಕೊಳ್ಳೋದು ಸ್ವಲ್ಪ ಕಡಿಮೆ ಆಗತ್ತೇನೋ. ದೇವರೇ, ನೀನು ಹೇಳಿದೆ ಅಂತಾನೆ ಧೈರ್ಯ ಮಾಡಿ ತುಳಸಿ ಮದುವೆನ ಮಾಡಿಕೊಟ್ಟೆ. ಅವಳು ಹೇಗಿದ್ದಾಳು ಅಂತ ಭಯಾನೂ ಆಗ್ತಿದೆ. ಆದರೆ ಎಲ್ಲೇ ಹೋದರೂ ಅವಳು ತಾಳ್ಮೆ ಪ್ರೀತಿಯಿಂದ ಅಲ್ಲಿರೋರ್ನೆಲ್ಲ ಗೆಲ್ತಾಳೆ ಅಂತನೋ ನಂಬಿಕೆ ನನಗಿದೆ. ನೀನು ಯಾವಾಗಲೂ ಅವಳ ಜೊತೆನಲ್ಲೇ ಇದ್ದು ಅವಳನ್ನು ಕಾಪಾಡಬೇಕಪ್ಪ. ರೀ ಎದ್ದೇಳ್ರಿ. ಯಾವತ್ತೂ ಇಲ್ಲದೆ ಇವತ್ತು ಯಾಕೆ ಎಬ್ಬಿಸ್ದೆ ಅಂತ ಯೋಚನೆ ಮಾಡ್ತಿದ್ದೀರಾ? ಗಂಡ ಹೆಂಡತಿ ಅಂದಮೇಲೆ ಎಲ್ಲ ಕಷ್ಟ ಸುಖನೂ ಅರ್ಧರ್ಧ ಹಂಚ್ಕೋಬೇಕು ಅಂತಾರೆ. ನಿನ್ನೆ ಮನೆಯಲ್ಲಿ ನಡೆದಿದ್ದು ನೋಡಿ ರಾತ್ರಿ ಎಲ್ಲ ಸಂಕಟ ಪಟ್ಕೊಂಡು ನನಗೆ ನಿದ್ದೆ ಮಾಡಲಿಕ್ಕಾಗಲಿಲ್ಲ. ಆದರೆ ನೀವು ಎಷ್ಟೋ ದಿನದ ನಂತರ ಹಾಯಾಗಿ ನಿದ್ದೆ ಮಾಡೋ ಹಾಗೆ ಮಾಡಿದ್ರಿ. ನಿಜ ತಾನೆ? ನಾನೆಲ್ಲೋ ಹೊರಟಿದ್ದೀನಿ. ಈಗೀಗ ನಿಮ್ಮ ಆರೋಗ್ಯ ಸುಧಾರಿಸ್ತಾ ಇದೆ. ನಿಮ್ಮೊಬ್ಬರನ್ನ ಬಿಟ್ಟು ಹೋಗೋದಕ್ಕೆ ಭಯ ನನಗೆ. ಇಷ್ಟು ದಿನ ಮನೇಲಿ ಎಲ್ಲನೂ ಹೇಗೋ ಮ್ಯಾನೇಜ್ ಮಾಡ್ತಿದ್ದೆ, ಯಾಕಂದರೆ ನನ್ನ ಮಾತು ನಡೀತಿತ್ತು. ಅಲ್ಲಲ್ಲ, ನನ್ನ ಮಾತೇ ನಡೀತಿತ್ತು. ಆದರೆ ಈಗ ನನ್ನ ಸ್ಥಾನ ಕಿತ್ಕೊಳ್ಬೇಕು ಅಂತ ನಿಮ್ಮಣ್ಣ ಲೋ ಕ್ಲಾಸ್ ತುಳಸಿನ ಕರ್ಕೊಂಡು ಬಂದಿದ್ದಾನೆ. ನನಗೆ ನಿನ್ನೆಯಿಂದ ಕೂತಲ್ಲಿ ಕೂರಕ್ಕಾಗ್ತಿಲ್ಲ, ನಿಂತಲ್ಲಿ ನಿಲ್ಲಕ್ಕಾಗ್ತಿಲ್ಲ. ನಾನು ಹೀಗಿರುವಾಗ ನೀವು ಹಾಯಾಗಿ ನಿದ್ದೆ ಮಾಡ್ತಿದ್ರೆ ಸರಿನಾ? ಮೊದಲೇ ನನ್ನ ಮೂಡ್ ಸರಿ ಇಲ್ಲ. ನಾನು BP ಜಾಸ್ತಿ ಮಾಡಕ್ಕೆ ಹೋಗಬೇಡಿ. ನಾನು ಹೊರಗಡೆ ಹೋದಾಗ ನೀವು ಹುಷಾರಾಗಿದ್ದೀನಿ ಅಂತ ಸಿಗ್ನಲ್ ಯಾರಿಗಾದ್ರೂ ಕೊಟ್ಟರೋ ನಾನು ಸುಮ್ಮನಿರಲ್ಲ. ಬರ್ತೀನಿ. ಗುಡ್ ಮಾರ್ನಿಂಗ್. ನಿನ್ನೆ ನೀನು ಮಾಡಿದ ಕೆಲಸದ ಬಗ್ಗೆ ನನಗೆ ತುಂಬ ಹೆಮ್ಮೆ ಇದೆ. ನಿನಗೆ ನಿಮ್ಮಮ್ಮ ಮದುವೆ ಆಗಿದ್ದು ಇಷ್ಟ ಇರಲಿಲ್ಲ. ಆದರೆ ಅದೇ ವಿಷಯಕ್ಕೆ ನಿಮ್ಮ ತಾತನ ಮೇಲೆ ಯಾರೋ ಅಟ್ಯಾಕ್ ಮಾಡೋಕ್ಕೆ ಬಂದಾಗ ನಿಮ್ಮ ತಾತನ ಪರವಾಗಿ ನಿಂತಿಯಲ್ಲ. ಅವ್ರು ನಮ್ಮ ತಾತ ಗುರುಗಳೇ. ಅವ್ರು ಮಾಡಿದ ಕೆಲಸ ನನಗೆ ಇಷ್ಟ ಆಗಲಿಲ್ಲ. ಹಾಗಂತ ಅವ್ರ ಮೇಲೆ ಯಾರಾದರೂ ಅಟ್ಯಾಕ್ ಮಾಡೋಕ್ಕೆ ಬಂದರೆ ಸುಮ್ಮನಿರಷ್ಟು ಕೆಟ್ಟವನಲ್ಲ. ಅದು ಅಲ್ಲದೆ ನನ್ನ ಕಷ್ಟದಲ್ಲಿ ಎಷ್ಟೋ ಸಲ ಜೊತೆಲಿ ನಿಂತಿದ್ದಾರೆ ಅವರು. ಕಾಫಿ ತಣ್ಣಗಾಗ್ತದೆ, ಕುಡಿ. ಇವತ್ತು ಕೇಶವ್ಗೆ ಹೇಳಿ ಸಿನಿಮಾಗೆ ಟಿಕೆಟ್ ಬುಕ್ ಮಾಡಿಸಿದ್ದೆ. ಅವನ ಜೊತೆಗೆ ಸಿನಿಮಾಗೆ ಹೋಗೋಣ ಅಂತ. ಆದರೆ ಇವತ್ತು ಯಾಕೋ ಸ್ವಲ್ಪ ಸುಸ್ತಾಗ್ತಾ ಇದೆ. ಕೇಶವನ್ಗೆ ಕ್ಲಾಸ್ ಇದೆಯಂತೆ, 2 ಟಿಕೆಟು ಇದೆ. ಆದರೆ ನಾವಿಬ್ಬರು ಜೊತೆಗೆ ಹೋಗೋಕ್ಕಾಗ್ತಾ ಇಲ್ಲ. ನೀನು ಯಾಕೆ ನಿಮ್ಮ ತಾತನ ಜೊತೆ ಸಿನಿಮಾಗೆ ಹೋಗ್ಬಾರ್ದು? ನಾನಾ ತಾತನ ಜೊತೆ? ನಿಮ್ಮಿಬ್ಬರಿಗೂ ರಿಲ್ಯಾಕ್ಸ್ ಆಗತ್ತೆ. ಸಾರಿ ಗುರುಗಳೇ, ಈಗ ನಾನು ಸಿನಿಮಾ ನೋಡೋ ಮನಸ್ಥಿತಿಲಿಲ್ಲ. ಹೌದಪ್ಪ, ಮನಸ್ಥಿತಿ ಸರಿ ಇಲ್ಲ ಅಂತಾನೆ ನಿನಗೆ ಮೂವಿಗೆ ಹೋಗು ಅಂತ ಹೇಳ್ತಿರೋದು. ದತ್ತಣ್ಣನ ಕೇಳಿದೆ, ಅವ್ರು ಒಪ್ಪಿದ್ರು. ಆದರೆ ನಿನ್ನೆ ನಡೆದ ಘಟನೆ ಆದಮೇಲೆ ಯಾಕೋ ಅವ್ರನ್ನ ಒಬ್ಬರನ್ನೇ ಕಳಿಸೋದಕ್ಕೆ ನನಗೆ ಧೈರ್ಯ ಬರ್ತಿಲ್ಲ. ಸರಿ ಆಯಿತು. ಇದಪ್ಪ ಶಿಷ್ಯ ಅಂತಂದ್ರೆ. ನಾನು ಹೇಳಿದ್ಮೇಲೆ ಮುಗೀತು. ಈ ಹೊತ್ತು ನೀನು ನಿಮ್ಮ ಅಪ್ಪನ ಜೊತೆನಲ್ಲಿ ಪಿಕ್ಚರ್ಗೆ ಹೋಗ್ತಾ ಇದ್ದೀಯಾ ಅಂತಂದರೆ ಹೋಗ್ತಾ ಇದೆಯಾ ಅಷ್ಟೇ. ಅಯ್ಯೋ ತಾತ, ನನಗೆ ಮನೆಯಲ್ಲಿ ಮಾಡೋದಕ್ಕೆ ರಾಶಿ ಕೆಲಸ ಇದೆ. ನೆಗೆದು ಬಿತ್ತು. ನೀನು ಮಾಡೋ ಕೆಲಸ ನನಗೆ ಗೊತ್ತಿಲ್ವಾ?
ಈಗಿನ ಕಾಲದ ಹುಡುಗಿರೆಲ್ಲ ಹಾಗೆ ಅಪ್ಪನ ಜೊತೆಯಲ್ಲಿ ಪಿಕ್ಚರ್ಗೆ ಹೋಗು ಅಂತಂದರೆ ಅದನ್ನು ತಪ್ಪಿಸ್ಕೊಳ್ಳೋದಕ್ಕೆ ಏನಾದರೂ ಒಂದು ನೆಪ ಹುಡುಕ್ತಾನೆ ಇರ್ತಾರೆ. ಹೋಗಲಿ ಬಿಡಿ ಬೀಗ್ರೆ, ನಿಮಗೇನೋ ಸಿನಿಮಾ ನೋಡಬೇಕು ಅಂತ ಅಷ್ಟೊಂದು ಆಸೆ. ಆದರೆ ನಿಮ್ಮ ಮಗಳಿಗೆ ನಿಮ್ಮ ಜೊತೆ ಸಿನಿಮಾಗೆ ಬರೋದಕ್ಕಿಂತ ಅವಳಿಗೆ ಅಡುಗೆ ಮನೆ ಕೆಲಸನೇ ಹೆಚ್ಚು. ಏನು ಮಾಡೋಣ ಹೇಳಿ, ಈಗಿನ ಕಾಲನೇ ಕೆಟ್ಟೋಯ್ತು. ಆಯಿತು ತಾತ, ಹೋಗ್ತೀನಿ. ಅಭ್ಯಾಸ ಇಲ್ಲ. ಅಮ್ಮ ಅವರೇ, ನೀವು ಪೂಜೆ ಮಾಡ್ತಾ ಇದ್ದೀರಿ ಅಂತ ಗೊತ್ತಾಗಲಿಲ್ಲ ನನಗೆ. ಮನೇಲಿ ದಿನ ಪೂಜೆ ಅಂತೇನು ಮಾಡಲ್ಲ. ಅಯ್ಯವರು ಪೂರ್ಣಿನೋ ಯಾರಾದರೂ ಹೂ ಏರಿಸಿ ದೀಪ ಹಚ್ತಾರೆ ಅಷ್ಟೇ. ಓಹ್ ಹೌದಾ? ನನಗೂ ನಮ್ಮ ಮಾವನವರಷ್ಟು ಚೆನ್ನಾಗಿ ಪೂಜೆ ಮಾಡೋದಕ್ಕೆ ಬರೋದಿಲ್ಲ. ದಿನ ಅವ್ರನ್ನ ನೋಡಿ ಏನೊಂದು ಸ್ವಲ್ಪ ಕಲ್ತಿದ್ದೀನಿ. ಅದಕ್ಕೆ ಪೂಜೆ ಮಾಡೋಣ ಅಂತ ಬಂದೆ. ಯಾರು ಬೇಜಾರು ಮಾಡ್ಕೊಳ್ಳಲ್ಲ ಅಲ್ವಾ? ಅಯ್ಯೋ, ದೇವ್ರ ಪೂಜೆ ಮಾಡಿದ್ರೆ ಯಾರು ಬೇಜಾರು ಮಾಡ್ಕೋತಾರೆ? ನೀವು ಆರಾಮಾಗಿ ಮಾಡಿ. ದೊಡ್ಡಮ್ಮವ್ರೆ, ನಾನಿಲ್ಲೇ ಅಡುಗೆ ಮನೇಲಿ ಇರ್ತೀನಿ. ಏನಾದರೂ ಬೇಕಾದ್ರೆ ಕೂಗಿ. ಆಯಿತು ಪಾಪಮ್ಮ. ತಗೊಳ್ಳಿ ಮಂಗಳಾರತಿ. ದೂರ ನಿಂತ್ಕೋ. ಮಂಗಳಾರತಿ ಅಂತೆ ದೇವ್ರ ಕೋಣೆವರೆಗೂ ಬಂದು ಪೂಜೆ ಮಾಡೋ ಹಕ್ಕು ಯಾರೇ ಕೊಟ್ರು ನಿಂಗೆ?